ಸಂಸ್ಕರಣೆ ಇರುತ್ತೆ. ಆದರೆ ಮಾಧ್ಯಮದವ್ರನ್ನ ಹತ್ತಿಕ್ಕುವಂಥ ಕೆಲಸ ಸರ್ ಅಲ್ಲ ಸರ್. ಈಗ ಅವ್ರು ನಮ್ಮನ್ನು ಇದಾಗಿಲ್ವಲ್ಲ, ನಮ್ಮ ರಿಪಬ್ಲಿಕ್ ಬಾಂಗ್ಲಾದವ್ರು ಇನ್ನೂ ಕೂಡ ಬಂದಿಲ್ಲ, ಬರಬೇಕು. ಎಲ್ಲ ನಿರಂತರವಾಗಿ ನೋಡಿ ಈಗ ಆಗುತ್ತೆ, ಎಲ್ಲ ಕೆಲಸಗಳು ಒಂದೊಂದಾಗಿ ಆಗುತ್ತೆ. ನೋಡಿ ಈಗ ಗೌರಿ ನಾಯಕ್ ಅವ್ರು ಇಳಿತಾರೆ ನೋಡಿ, ಅವ್ರ ಶಕ್ತಿ ನೋಡ್ರಿ. ನಿರಂತರವಾದ ಶಕ್ತಿ ನೋಡಿ, ಯಾವ ಥರ ಹಾಕೋತಾರೆ ಅದು ಹಗ್ಗನ. ನಾನಂತೂ ಭಾಳ ಕುತೂಹಲವಾಗಿದ್ದೆ. ಎಸ್ ಎಸ್ ಹಗ್ಗವನ್ನ ಕಟ್ಟಿ ಆ ಹಲಗೆಗೆ ಹಗ್ಗವನ್ನ ಬಿಗಿಯಾಗಿ ಕಟ್ತಾ ಇದ್ದಾರೆ. ಬಿಗಿಯಾಗಿ ಕಟ್ಟಿ ಒಂದ್ ನಿಮಿಷ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವ್ರಿಗೆ ಗಡಿಬಿಡಿ ಮಾಡಬೇಡಿ ದಯವಿಟ್ಟು. ಅವ್ರು ಆರಾಮಾಗಿ ಮಾಡ್ತಾರೆ. ಅವರು ಆರಾಮಾಗಿರ್ಲಿ, ಆರಾಮಾಗಿ. ಇಷ್ಟೆಲ್ಲ ಆಗಿದೆಯಂತೆ. ಏನಂತೆ ಅವ್ರದ್ದು? ಗುಂಡಿ ಆಳ ಎಷ್ಟಿದೆ ಅಂತಾನೆ ಕಾಣ್ತಾ ಇಲ್ಲ ಬಿಡಿ, ಅದಷ್ಟರ ಮಟ್ಟಿಗೆ ಕಾಣ್ತಾನೆ ಇಲ್ಲ. ಅದು 30 ಅಡಿ ಇದೆಯಾ? ಅಲ್ಲಿ ಸರ್. ಯಾರನ್ನ ಸರ್? ಅವ್ರನ್ನ ಯಾರು? ಶೈಲಕ್ ಅವ್ರ. ಮೇಡಮ್ ಇಳಿತೀರಾ ನೀವು? ಎತ್ತ. ಹೌದೌದು ನೋಡಿ, ಈಗ ಅವ್ರು ಇಳಿತಾರೆ ನೋಡಿ, ಹೆಂಗ್ ಇಳಿತಾರೆ ಅಂತ. ರೆಡಿ ಗೌರಿ ನಾಯಕ್ ಅವ್ರು ಈಗ ನೋಡಿ, ಈಗ ರೆಡಿ ಆಗ್ತಿದ್ದಾರೆ. ಈಗ ಯುದ್ಧಕ್ಕೆ ರೆಡಿ. ಈಗ ಇನ್ನು 5 ಅಡಿ ಅವರಿಗೆ. ಅವ್ರು 5 ದಿನ ತೆಗಿಬೇಕು ಅಂತಿದ್ರು, ಮೋಸ್ಟ್ಲಿ 2 ದಿನದಲ್ಲೇ ಜೋಶಲ್ಲಿ ತೆಗೆದು ಬಿಡ್ತಾರೆ ಅನ್ಸುತ್ತೆ ಈಗ. ಎಸ್, ದಯವಿಟ್ಟು ಸುರಕ್ಷತೆ ಕ್ರಮಗಳನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಯಾರು ಗಾಬರಿ ಮಾಡಬೇಡಿ ಅವರಿಗೆ. ಓಕೆ, ಒಂದ್ ನಿಮಿಷ. ನಾನು ಅವ್ರನ್ನ ಅವರು ಇಳಿಲಿ. ಅವ್ರು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ರೆಡಿ ಮಾಡ್ಕೊಳ್ಳಿ, ಅವರೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಲಿ. ಅವ್ರು ಇಳಿಯುವ ಮುನ್ನ ಅವ್ರದ್ದೊಂದು ಖುಷಿ ಏನಿದೆ ತಿಳ್ಕೊಳ್ಳೋಣ. ಅವ್ರಿಗೆ ಏನು ಅನಿಸ್ತಾ ಇದೆ ಅಂತೆ. ಓಕೆ ಸರ್, ಓಕೆ. ಎಸ್, ಸಾಕಷ್ಟು ಜನರು ಸೇರಿದ್ದಾರೆ. ಕಿಶನ್ ಅವರೇ ನೋಡಿ ಯಾರೆಲ್ಲ ಬಂದಿದ್ದಾರೆ ನೋಡಿ. ಭಾಳಷ್ಟು ಎಷ್ಟು ಜನ ಸಪೋರ್ಟ್ ಆಗಿದ್ದಾರೆ ನೋಡ್ರಿ. ಅವ್ರಿಗೆ ಎಷ್ಟು ಜನ ಸಪೋರ್ಟ್ ಆಗಿದ್ದಾರೆ. ಎಲ್ಲರೂ ಸೇರಿದ್ದಾರೆ. ನಿನ್ನೆ ಪರಿಸ್ಥಿತಿ ಏನಿತ್ತು, ಇವತ್ತಿನ ಪರಿಸ್ಥಿತಿ ಏನಿದೆ. ಬಾವಿಯನ್ನ ಮುಚ್ಚಲಿಕ್ಕೆ ಮುಂದಾಗಿದ್ರು. 1 ಗಂಟೆವರೆಗೂ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು. 1 ಗಂಟೆವರೆಗೂ ಅಧಿಕಾರಿಗಳಿಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು. ಇವತ್ತು ಬಾವಿಯನ್ನ ಅವ್ರು ತೆಗೆದಂತ ಬಾವಿಯನ್ನ ಅವರೇ ಮುಚ್ಚಬೇಕು, ಇಲ್ಲ ಬಾವಿಯನ್ನ ತೋಡಿ ನೀರನ್ನ ತರಬೇಕು. 2ರಲ್ಲಿ 1 ನಿರ್ಧಾರ ಆಗಿತ್ತು. ಕೊನೆಗೂ ಕೂಡ ಗೌರಿ ನಾಯಕ್ ಅವರ ಪ್ರಾಮಾಣಿಕತೆ, ಅವರ ನಿಷ್ಠೆ, ಅವರ ಶ್ರಮ, ಒಳ್ಳೆತನಕ್ಕೆ ಗೆಲುವು ಸಿಗುತ್ತೆ. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಸಿಗುತ್ತೆ. ಯಾಕಂದ್ರೆ ಕಾಯಕವೇ ಕೈಲಾಸ. ನಾವು ಕೂಡ ಅಧಿಕಾರಿಗಳನ್ನ ಧೈರ್ಯವಾಗಿ ಪ್ರಶ್ನಿಸಿದ್ದೇವೆ. ಅದಕ್ಕೆ ಅವರು ಕೂಡ ಉತ್ತರವನ್ನ ಲೇಟ್ ಆದ್ರೂ ಚೆನ್ನಾಗಿ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಎಸ್, ಒಟ್ಟು 3 ಹಗ್ಗ. ಇನ್ನೊಂದು ಹಗ್ಗ ಬರ್ಬೇಕಾ? ಅಲ್ಲ, ಇನ್ನೊಂದು ಹಗ್ಗ ಇಲ್ಲಿ ಅಲ್ಲ, ನೆನ್ನೆ ಮನೇಲಿ ಇತ್ತಲ್ಲ, ಅದೇನಾಯ್ತು? ಅದಲ್ವಾ? ಓಕೆ, ನೀವು ಅಲ್ಲ, 1 ನಿಮಿಷ. ಈಗ ಇಳಿತೀರಾ? ಅಲ್ಲ 1 ನಿಮಿಷ. ಇರ್ಲಿ ಸರ್. ಅಲ್ಲ 1 ನಿಮಿಷ. ಗೌರಿ ನಾಯಕ್ ಅವರೇ ಲಾಸ್ಟ್ ಈಗ ಇಳಿತಿದ್ರಲ್ಲ, ಏನ್ ಹೇಳ್ತೀರಾ? ತುಂಬಾ ಸಂತೋಷ. ಇವರಿಂದವ ನಿಮ್ಮಿಂದವ ಬರ್ಲಿ ಅದು. ಇಳಿರಿ. ಎಸ್ ಅಲ್ಲ, ನೀವು ಬಹಳ ಸುರಕ್ಷತೆ ಕ್ರಮ ಇರಬೇಕು. ಅವರು ಮತ್ತೆ ಗಡಿಬಿಡಿ ಮಾಡ್ಕೋಬಾರ್ದು. ಹೌದೌದು, ಕೂಲ್ ಮೈಂಡಲ್ಲಿ ಹೋಗ್ಬೇಕು. ಅದಕ್ಕೆಲ್ಲ ಬಹಳ ಕೂಲ್ ಮೈಂಡ್. ನೋಡ್ರಿ ಅವರ ಸಾಹಸವನ್ನ ನೋಡ್ರಿ ಸರ್. ನೋಡಿ ಸರ್ ಹೆಂಗಿದೆ ನೋಡಿ ಸರ್. ಸ್ವತಃ ಇಲ್ಲಿನ MP ಅವರೇ ಅದನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ನೇರವಾಗಿ ಅವ್ರು ನೋಡ್ತಾ ಇದ್ದಾರೆ. ಎಲ್ಲಿ ಕಲ್ಲೆಲ್ಲ ಸ್ವಲ್ಪ ಸುತ್ತಮುತ್ತ ಸರ್, ಕಲ್ಲೆಲ್ಲ ತೆಗೆದುಬಿಡಿ ಸರ್ ಹಂಗೆ. ಎಸ್, ಅವರು ಕೂಡ ನೋಡ್ತಿದ್ದಾರೆ. ಎಲ್ರು ಸರ್ ಗುಂಡಿಯಿಂದ ದಯವಿಟ್ಟು ಎಲ್ಲ ಹಿಂದೆ ಬಂದ್ಬಿಡಿ. ಅಲ್ಲೇನು ಕಾಣ್ತಾ ಇಲ್ಲ ನಮ್ಗೆ. ಹೌದು ಹೌದು, ಈ ತರ. ಹೌದು, ಕರೆಕ್ಟ್ ಮೇಡಮ್. ಹೌದು. ಎಸ್, ನೋಡಿ ಅಷ್ಟು ದೂರ ಇಳದೇ ಬಿಟ್ರು. ಕೊನೆಗೂ ಕೂಡ ಗೌರಿ ನಾಯಕ್ ಇಳಿದ್ರು. ಒಂದು ಮಂಕ್ರಿ ಮಣ್ಣ ಹತ್ಕೊಂಡ್ ಬರ್ತಾರೆ ಈಗ. ಎತ್ಕೊಂಡು ಬರ್ತಾರೆ ಈಗ. ಅಲ್ಲಿ ಧೂಳಿದೆಯಲ್ಲ, ಹಂಗಾಗಿ ಕಾಣ್ತಾ ಇಲ್ಲ ಅದು. ಅಲ್ಲ ಹೌದು, 2 ದಿವಸ ಸರ್, 2 ದಿವಸದಿಂದ ಉಪವಾಸ ಇದ್ದಾರೆ ಮೇಡಮ್ ಅವರು. 2 ದಿವಸದಿಂದ ಉಪವಾಸ ಇದ್ದಾರೆ. ಎಸ್, ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಇದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರು ಇವತ್ತು ದೊಡ್ಡ ಮನಸ್ಸು ಮಾಡಿ ಸ್ಥಳಕ್ಕೆ ಭೇಟಿ ಕೊಟ್ಟು
ಸರ್ ನೀವು ಇಳಿತೀರಾ ಸರ್ ನೀವು ಇಳಿತೀರಾ ಸರ್ ಅಲ್ಲ ಸರ್ ಒಂದು ನೋಡಿ ಸರ್ ಹೆಂಗೆ ನಿಮಗೇನು ಯಾರು ದುಡ್ಡಾಕ್ಬೇಡಿ ಅಣ್ಣ ಅಷ್ಟೇ ಮತ್ತೆ. ಅವ್ರು ಅಲ್ಲ ಮೇಡಮ್ ಅವ್ರಿಗೆ ಅವ್ರ ತಲೆಲಿ ಒಂದು ಯೋಚನೆ ಓಡ್ತಾ ಇದೆ ಹೆಂಗಿರ್ಬೋದು ಅಂತೇಳಿ. ಎಸ್ ಬಹಳ ತುಂಬಾ ಸರಿ ದುಡ್ಸ್ಕೊಂಡಿದ್ದೀನಿ. ಅದ್ಭುತವಾಗಿ ಹೋಗ್ತಾ ಇದೆ. ಕೊನೆಗೂ ಕೂಡ ಗುಂಡಿಯನ್ನ ಗುಂಡಿ ಒಳಗಡೆ ಬಾವಿ ಒಳಗಡೆ ಇಳಿದಿದ್ದಾರೆ. ಬೆಂಚ್ಗಳು ಬಂದ್ ಕೂಡ ಹೊಡಿತಾ ಇದ್ದೀವಿ ಸುತ್ತಿಗೆ. ಬೆಂಚಿಕಲ್ ಬಂದಿದೆ ಸಾಧಾರಣ ಫಸ್ಟಿಗೆ ಒಂದು ಫುಟ್ ಬಂತು ಸರ್ ಬೆಂಚಿಕಲ್. ಅದನ್ನ ಮತ್ತೆ ಕೆಳಗ್ ಬಂತು ಬೆಂಚಿಕಲ್. ದೊಡ್ಡ ಬೆಂಚಿಕಲ್ ಸರ್ ಬರ್ತಾ ಇದ್ದಾರೆ. ಗಡಸ್ರ ಹತ್ರ ಸಹಿತ ಆಗಲ್ಲ. ಇಲ್ಲಿ ನಾವು ಬಾವಿ ತೆಗೋರ ಹತ್ರ ಹೇಳಿದ್ರೆ ಡಬಲ್ ರೇಟು ಎಸ್ ಕೊನೆಗೂ ಕೂಡ ಗೌರಿ ನಾಯಕ್ ಅವರು ಮತ್ತೆ ಮೇಲ್ ಬರುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೆ ಹೌದು ಕೆಳಗೆ ಇಳಿದು ಮತ್ತೆ ಮೇಲ್ ಬಂದು ಮೇಡಮ್ ಇಳಿತೀರಾ ನೀವು? ಮೇಲ್ ಬರ್ತಾ ಇದ್ದಾರೆ ನೋಡಿ ಕಿಶನ್ ಅವರೇ. ಅವರೇ ಮಾಡ್ತೆ ಅಂತಾರೆ. ಎಸ್ ಅವರ ಸಾಹಸವನ್ನ ನೋಡ್ತಾ ಇದ್ದೀರಾ. ಅದು ಈ ಒಂದು ವಯಸ್ಸಿನಲ್ಲಿ ಯಾವ ರೀತಿಯಾಗಿ ಅವರು ಅವರ ಕೆಲಸ ಮತ್ತು ಅವರ ಶ್ರಮ ಅವರ ನಿಷ್ಠೆ ಎಲ್ಲವನ್ನು ಕೂಡ ನೀವು ಲೈವ್ನಲ್ಲಿ ಗಮನಿಸ್ತಾ ಇದ್ದೀರಾ. ಸೀರೆಯನ್ನು ಉಟ್ಟು ಈ ಒಂದು ಕೆಲಸವನ್ನು ಮಾಡೋದು ನಿಜಕ್ಕೂ ಕೂಡ ಕಷ್ಟಕರ. ಅಂಥ ಸಂದರ್ಭದಲ್ಲಿ ಅವರ ನಿಷ್ಠೆ ಮತ್ತು ಅವರ ಶ್ರಮ ಯಾವ ರೀತಿ ಇದೆ. ಕಲಿಯುಗದ ಗಂಗೆ ಅಂತ ಭಗೀರಥಿ ಅಂತ. ಓಹೋ ಹೌದೌದು ಆರಾಮ ಎಸ್ ನೋಡಿ ಕೆಳಗೆ ಇಳಿದು ಮತ್ತೆ ಹತ್ತಿದ್ದಾರೆ. ಈಗ ಅದನ್ನ ಮಣ್ಣನ್ನ ತೆಗಿತಾರೆ. ಅವರಿಗೆ ಇದನ್ನಿಲ್ಲ ಉಪವಾಸದಲ್ಲಿದ್ರು ಪಾಪ. ಹೌದು 2 ದಿನ ಉಪವಾಸದಲ್ಲಿದ್ರು. ಹೌದು ನೋಡಿ ಆ ಮಣ್ಣನ್ನ ಈಗ ಗುಂಡಿಯಿಂದ ಬಾವಿಯಿಂದ ತೆಗೆಯುವಂತ ಕೆಲಸ. ಅದ್ರಾಗೆ ಅಲ್ಗೂ ಕತ್ತ ನೋಡಿ. ಓಕೆ, ಗೌರಿ ನಾಯಕ್ ಅವರಿಗೆ ಬಾವಿ ತೋಡೋದಕ್ಕೆ ಅವಕಾಶ ಸಿಕ್ಕಿದೆ. ಅಂಕಿತಾ ಅವರು ಕೂಡ ನಿರಂತರವಾಗಿ ಅಲ್ಲಿಂದ ವರದಿಯನ್ನು ಮಾಡಿದ್ರು. ಇವತ್ತು ದಿವಿತಲ್ಲಿದ್ದಾರೆ ನಂಬರ್ 1. ಎರಡನೇದಾಗಿ ಈಗ ಕೆಲವರು ನಮ್ಮ ಇಂಪ್ಯಾಕ್ಟ್ನಿಂದ ಹಾಕೋತಾ ಇದ್ದಾರೆ. ತಾಕತ್ತಿದ್ರೆ 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು, 13, 14, 15, 16, 17, 18, 19 ಫಾಲೋ ಅಪ್ ವಿಜುವಲ್ ಇದ್ರೆ ಹಾಕಬೇಕು. ನಾನು ತೋರಿಸ್ತೀನಿ 4:15 ಗಂಟೆಗೆ. ಫಾಲೋ ಅಪ್ ವಿಜುವಲ್ ಇದ್ರೆ ಹಾಕಬೇಕು. ಇದು ಒನ್ ಅಂಡ್ ಓನ್ಲಿ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಆ ತಾಯಿಯ ಜೊತೆ ಮಾತನಾಡಿಸಿದ್ದು, ಆ ನಂತರ ಅಲ್ಲಿಗೆ ರಿಪೋರ್ಟರ್ ಕಳಿಸಿದ್ದು ಇದೇ ಅಂಕಿತಾ. ನಿರಂತರವಾಗಿ ಅಲ್ಲಿ ಸಂಪರ್ಕದಲ್ಲಿದ್ದು, ಅಲ್ಲಿ ಆದೇಶ ಸಿಕ್ಕ ನಂತರ ವಾಪಸ್ ಅಲ್ಲಿ ಮುಚ್ತಾರೆ ಅಂತ ಹೇಳಿದಾಗ ಇನ್ನೊಬ್ಬ ರಿಪೋರ್ಟರನ್ನು ಕಳಿಸಿದ್ದು ರಿಪಬ್ಲಿಕ್ ಕನ್ನಡ. ಅದರ ಇಂಚಿಂಚು ಮಾಹಿತಿಯನ್ನು ಕೂಡ ಕೊಡ್ತೀನಿ. ಇಂಪ್ಯಾಕ್ಟ್ ಅಂತ ಯಾವುದೇ ಚಾನೆಲ್ ಹಾಕೊಂಡ್ರು ಕೂಡ ಅದು ಕೇವಲ ರಿಪಬ್ಲಿಕ್ ಕನ್ನಡಕ್ಕಿರುವಂಥ ಅರ್ಹತೆ ಮಾತ್ರ. ವಿಜುವಲ್ ತೋರಿಸ್ರಪ್ಪ, ನೀವು ಅಲ್ಲಿ ಸ್ಪಾಟಲ್ಲಿದ್ದ ವಿಜುವಲ್ ತೋರಿಸ್ರಪ್ಪ. 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು ನಿರಂತರವಾಗಿದ್ದಂಥ ವಿಜುವಲ್ ತೋರಿಸ್ರಪ್ಪ. ಅಂಕಿತಾ ಅವರು ಕೂಡ ಇದ್ರು ಅವತ್ತು. ಅಂಕಿತಾ, ಏನೆಲ್ಲ ಆಗಿತ್ತು, ಯಾವಾಗ ಹೋಗಿದ್ರಿ ನೀವು, ಏನೆಲ್ಲ ಆಗಿತ್ತು ಆ ಸಂದರ್ಭದಲ್ಲಿ? ಎಸ್ ಸರ್, ನಾವು ಕೂಡ
ಗೌರಿ ನಾಯಕ್ಗೆ ಸಹಾಯ ಮಾಡ್ಬೇಕಂತ ಹೋಗಿದ್ವಿ. ಅವರು ಕೂಡ ಗೌರಿ ನಾಯಕ್ ಅವರು ನಾವು ಬಾವಿ ತೋಡ್ತೀವಿ, ನಾನು ಬಿಡೋದಿಲ್ಲ. ಅದೇ ರೀತಿಯಾಗಿ ಅವ್ರ ಸೊಸೆ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ರು, ನಾವು ಬಿಡೋದಿಲ್ಲ, ನಾವು ಬಾವಿ ಆ ತಾಯಿ ನಿರಂತರವಾಗಿ ನೋಡಿ, ದೃಶ್ಯ 1, ದೃಶ್ಯ 2, ದೃಶ್ಯ 3, ದೃಶ್ಯ 4. ನಾನು 4:15 ಗಂಟೆಗೆ ರೆಡಿಯಾಗಿರಿ. ಬಿಗ್ ಇಂಪ್ಯಾಕ್ಟ್ನಲ್ಲಿ ನೀವು ಮಾತಾಡಬೇಕು ಪ್ರತಿಯೊಬ್ಬರು ಕೂಡ. ಮೊನ್ನೆ ಯಾರು ಬಂದ್ ಮಾಡೋದಕ್ಕೆ ಆದೇಶ ಕೊಟ್ಟರು ನಿಮ್ಗೆ ಅನಿಸ್ತಾ ಇರ್ಬೋದು ನೋಡಿ, ಅಲ್ಲಿ ಕೀ ಸಿಕ್ತು ನೋಡಿ. ಅಲ್ಲಿ ಯಾವತ್ತೂ ಕೂಡ ನೀವು ಎಂ ಪಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರು, ಆದರೆ ನಮ್ಗೆ ಅದರ ಬಗ್ಗೆ ಕೂಡ ಹೆಮ್ಮೆ ಇದೆ. ನಮ್ಮ ರಿಪಬ್ಲಿಕ್ ಕನ್ನಡದ ಈ ಸ್ಟೋರಿಗೆ ಅನಂತಕುಮಾರ್ ಹೆಗಡೆ ಅವರು ಕೂಡ ಬರಬೇಕಾಯ್ತು. ಅನಂತಕುಮಾರ್ ಹೆಗಡೆ ಅವರನ್ನು ಕೂಡ ಪ್ರಶ್ನೆ ಮಾಡಿದ್ವಿ. ಅನಂತಕುಮಾರ್ ಹೆಗಡೆ ಅವರನ್ನ ಪ್ರಶ್ನೆ ಮಾಡಿದ್ವಿ. ಬೇಕಿದ್ರೆ ತೋರಿಸ್ತೀನಿ ನಾನು ನಿಮಗೆ. ಬಿಗ್ ಇಂಪ್ಯಾಕ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡದ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಆ ಸ್ಟೋರಿ ತೋರಿಸಿ, ಆದರೆ ಯಾವಾಗ ಅಲ್ಲಿ ಮುಚ್ಚುವಂಥ ಆದೇಶವನ್ನು ಕೊಡಲಾಯಿತು, ನಿಜವಾಗಲೂ ಅಕ್ಷರಶಃ ನಮಗೆ ತೊಡೆ ತಟ್ಟಲೇಬೇಕು, ಇದರ ವಿರುದ್ಧ ಹೋರಾಟ ಮಾಡಲೇಬೇಕು ಅನ್ನುವಂಥ ನಿರ್ಧಾರವನ್ನು ನಾವು ಮಾಡಿದ್ವಿ. ನಾವು ಕೇಳಿದ್ವಿ, ಕೆರೆಗೋಡ್ನಂಥ ಪ್ರದೇಶದಲ್ಲಿ ಆದಾಗ ಎಲ್ಲ ಓಡೋಗ್ಬಿಡ್ತೀರಿ ಕೇವಲ ವೋಟ್ ಬ್ಯಾಂಕ್ಗಾಗಿ. ಇಲ್ಲಿ ಒಂದು ಶಾಲೆಯ ಅಂಗನವಾಡಿಯ ಮಕ್ಕಳಿಗೆ ನೀರು ಕೊಡುವಂಥ ವಿಚಾರದಲ್ಲಿ ನೋಡಿ ಈಗ ಮತ್ತೆ ಶುರುವಾಗಿದೆ. ಒಂದು ಹೇಳ್ತೀನಿ ವೀಕ್ಷಕರೇ, ಗೌರಿ ನಾಯಕ್ ಅವರನ್ನು ಈ ಸ್ಟುಡಿಯೋಗೆ ನೀರು ಸಿಕ್ಕ ನಂತರ ಕರ್ಕೊಂಬರ್ತೀನಿ. ಇಲ್ಲಿರ್ತಾರವರು, ಫೋನಲ್ಲಿ ಮಾತಾಡ್ಬೋದು. ಬೆಂಗಳೂರಿನ ಸುತ್ತಮುತ್ತ ಇದ್ದವರು ಅವರಿಂದ ಆಶೀರ್ವಾದ ಪಡಿಬೇಕು ಅಂತಂದರೆ ನೀವು ಕೂಡ ಬರ್ಬೋದು. ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ ನೀರು ಸಿಕ್ಕ ತಕ್ಷಣ. ಅನಂತಕುಮಾರ್ ಹೆಗಡೆ ಅವರು ಈ ರೀತಿ ಹೋದ ಇತಿಹಾಸನೇ ಇಲ್ಲ. ಅದು ರಿಪಬ್ಲಿಕ್ ಕನ್ನಡದ ಪವರ್, ನಮ್ಮ ಪವರ್. ಅದು ಅಷ್ಟೊಂದು ಪವರ್ಫುಲ್ ಆಗೋದಕ್ಕೆ ಕಾರಣ ಗೌರಿ ನಾಯಕ್ ಅವರ ಸೇವೆ. ಅದೊಂದು ನಿಷ್ಕಲ್ಮಶ ಸೇವೆ, ನಿಸ್ವಾರ್ಥ ಸೇವೆ. ಮಕ್ಕಳಿಗೆ ನೀರು ಕುಡಿಯೋದಕ್ಕೆ ಏನೆಲ್ಲ ಆಟ ಆಡಿದ್ರಿ ನೀವು? ಇಲ್ಲ, ಸುತ್ತಮುತ್ತ ಮಕ್ಕಳಿರ್ತಾರೆ, ಏನಾದ್ರೂ ಮಾಡಬೇಕು. ಅರೆ ಕಟ್ಟೆ ಕಟ್ಟ್ರಿ ಬಾಯ್, ಕಟ್ಟೆ ಕಟ್ಟಿದ್ರೆ ಮುಗ್ದೋಯ್ತು. ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಬ್ರೇಕಿಂಗ್ ನ್ಯೂಸ್ ಹಾಕೊಂಡು ಬರ್ತೀನಿ. ಈಗ ದಿವಿತ್ ಕೂಡ ಅಲ್ಲಿದ್ದಾರೆ. ಎಸ್ ದಿವಿತ್, ಏನಾಗ್ತಾ ಇದೆ ಅಲ್ಲಿ? ನೋಡಿ, ಹೌದೌದು, ಆರಾಮ ಓಕೆನಾ? ಎಸ್ ನೋಡಿ, ಕೆಳಗೆ ಇಳಿದು ಅವರೇ ಮಾಡ್ತೆ ಅಂತಾರಣ್ಣ. ಎಸ್ ಒನ್ಸ್ ಅಗೇನ್ ಗ್ರೌಂಡ್ನಲ್ಲಿ ಇಲ್ಲದವರೆಲ್ಲ ನಮ್ಮ ಇಂಪ್ಯಾಕ್ಟ್ ಅಂತಿದ್ದಾರೆ. ನಾವು ಬೇಕಿದ್ರೆ ವಿಜುವಲ್ ಕೊಡ್ತೀವಿ, ತಗೊಳ್ಳಿ. ನಮ್ಮ ರಿಪಬ್ಲಿಕ್ ಕನ್ನಡದ ಬಳಿ ಕೂತ್ರೆ ಎಕ್ಸ್ಟ್ರಾ ವಿಜುವಲ್ ಕೊಡ್ತೀನಿ ನಾನು. ಇಲ್ಲಿಗೆ ಬಂದರೆ ಯಾವುದೇ ಚಾನಲ್ಗೂ ಕೊಡ್ತೀನಿ. ರಿಪಬ್ಲಿಕ್ ಕನ್ನಡದ ಬಳಿ ಇರುವಂಥ ವಿಜುವಲ್ 10ನೇ ತಾರೀಕಿನಿಂದ 19ನೇ ತಾರೀಕಿನ ತನಕ ನಿಮ್ಮ ಬಳಿ ವಿಜುವಲ್ ಇದ್ದರೆ ಪ್ರೂವ್ ಮಾಡಿ, ನಾನು ಪ್ರೂವ್ ಮಾಡ್ತೀನಿ. ನಿಮ್ಮ ಬಳಿ ವಿಜುವಲ್ ಇಲ್ಲ ಅಂತಂದರೆ ನಾನು ಕೊಡ್ತೀನಿ. ಹಗಲು ರಾತ್ರಿ ಸ್ಟೋರಿ ಹಾಕೊಳ್ಳಿಲ್ಲ ಅಂತಲ್ಲ, ಆದರೆ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡದು ಮಾತ್ರ. ರಿಪಬ್ಲಿಕ್ ಕನ್ನಡದು ಮಾತ್ರ. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಶಿವಾನಂದ್ ಕಳವೆ ಅವರನ್ನು ಕೂಡ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು, ನೀರಾವರಿ ತಜ್ಞ. ಯಾಕಂದರೆ ಅಲ್ಲಿಂದ ಶುರುವಾಗಿತ್ತು ನೋಡಿ ಸರ್, ಈ ಥರ ಮಾಡ್ತಾ ನನ್ನ ಹತ್ರ ಅವರು ಮತ್ತು ನಾನು ನಡೆಸಿದಂತಹ ವಾಟ್ಸಪ್ ಸಂವಾದ ಕೂಡ ಇದೆ. ಮುಚ್ಚಿಸ್ತಾರೆ ಸರ್ ಅಂತ ವಿಜುವಲ್ ಅವರು ಮೆಸೇಜ್ ಹಾಕಿದ್ದು. ಆ ನಂತರ ರಿಪಬ್ಲಿಕ್ ಕನ್ನಡ ದಿವಿತ್ ಅವರನ್ನು ಬೆಳಗಾವಿಯಿಂದ ನೇರವಾಗಿ ಅಲ್ಲಿಗೆ ಶಿಫ್ಟ್ ಮಾಡಿದ್ದು. ಈಗ ನಿಮಗೆ ಪ್ರೂಫ್ ಬೇಕಾ? ತಾಯಿ ನಮ್ಮ ಜೊತೆ ಇದ್ದಾರೆ, ಗೌರಿಯಮ್ಮ ನಮ್ಮ ಜೊತೆ ಇದ್ದಾರೆ. ಗೌರಿಯಮ್ಮ, ಧ್ವನಿ ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆ. ನಮಗೆ ಜಯವಾಗಿದೆ, ನಮಗೆಲ್ಲರಿಗೂ ಜಯವಾಗಿದೆ, ಗೌರಿಯಮ್ಮನಿಗೆ ಜಯವಾಗಿದೆ. ಖುಷಿ ಆಯ್ತಾ? ತುಂಬಾ ಸಂತೋಷ ಆಗ್ತಾ ಇದೆ. ನಾವು ನಿಮಗೆ ಹೇಳಿದ್ವಿ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ. ಮಾತಾಡಿ ದಯವಿಟ್ಟು. ಇಡೀ ಕರ್ನಾಟಕ ಜನರಿಗೆ ಏನ್ ಹೇಳ್ತೀರಿ ಮಾತಾಡಿ.
ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಆರ್ ಕನ್ನಡದವರಿಗೆ 2 ಸಲ ಬಂದು ಪಾಪ ನನಗೆ ಜಯ ತಂದು ಕೊಟ್ರಿ. ಎಲ್ಲರೂ ನಮ್ಮ ಓಣೆಯಲ್ಲಿ ನಮ್ಮ ಸಂಘಟನೆಗಳು ಎಲ್ಲ ನನ್ನ ಬೆನ್ನಿ ನಿಂತು ಬಂದರು. ಅನಂತಕುಮಾರ್ ಹೆಗಡೆ ಅವರು ಬಂದು ಚಾವಿ ತೆಗೆಸ್ಕೊಟ್ರು. ತುಂಬ ತುಂಬ ಸಂತೋಷ ಆಗ್ತಾ ಇದೆ. ಆನೆ ಬಲ ಬಂತು ಈಗ. ಇಷ್ಟು ದೊಡ್ಡ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ರಿಪಬ್ಲಿಕ್ ಕನ್ನಡ ನಿಮಗೆ ಸಪೋರ್ಟ್ ಮಾಡಿದ್ರೆ ಇಷ್ಟೆಲ್ಲ ಆಗತ್ತೆ ಅಂತ ಅನ್ಕೊಂಡಿದ್ರಾ? MP ಸಮೇತ ಬರುವಾಗೆ ಬರ್ತಾರೆ ಅಂತ ಅನ್ಕೊಂಡಿದ್ರಾ? ನೀವು ಇಲ್ಲ, ಇಲ್ಲ. ನೀವು MP ಯಾವತ್ತಾದ್ರೂ ನೋಡಿದ್ರಾ? ಅನಂತಕುಮಾರ್ ಹೆಗಡೆ ಅವರು ನಿಮ್ಮ ಮನೆ ಹತ್ರಕ್ಕೆ ಬಂದಿದ್ರೆ ಇಲ್ಲ 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 ಬರಲಿಲ್ಲ ನೋಡಿ. ಈಗ ಬರಲಿಲ್ಲ, ನೋಡಲಿಲ್ಲ. ನಾನು ಪುಸ್ತಕದಲ್ಲಿ ನೋಡಿದ್ದೆ. ಹಾ, ಹಾಗಿದ್ದರೆ ನಾವು ನಿಮ್ಮ ಜೊತೆ ನಿಂತದ್ದು ಈಗ ಸಾರ್ಥಕ ಆಯ್ತು. ಹೌದು, ನೀವು ನಮ್ಮ ಜೊತೆ ತುಂಬ ಸಾರ್ಥಕ ಆಯಿತು. ಭಾಳ 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 ಸಾರ್ಥಕ ಆಯಿತು. ನಾವು ಹೇಳ್ತೀವಿ ಗೌರಿ ನಾಯ್ಕ ಅವರಿಗೆ ಜೈ ಅಂತ. ನಾವು ನಿಮ್ಮ ಆರ್ ಕನ್ನಡದವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ಬಹಳ ಖುಷಿ ಆಗ್ತಾ ಇದೆ. ಯಾವಾಗ ಬರ್ತೀರಿ ಸ್ಟುಡಿಯೋಗೆ, ನಮ್ಮ ಸ್ಟುಡಿಯೋಗೆ ನೀರು ತಗೊಂಡು? ನೀರು ತಗ ಬರ್ತೇನೆ, ಇನ್ನೊಂದು ವಾರದಲ್ಲಿ ಬರ್ತೇನೆ. ನಮ್ಮಲ್ಲಿಗೆ ಬರಬೇಕು. ನೀರು ಬಂದ ಕೂಡ ನಿಮಗೆ ತಿಳಿಸುವುದಯ್ಯ. ನಮ್ಮಲ್ಲಿಗೆ ಬರಬೇಕು. ಪ್ರಮಾಣ ಇದು, ಜನರ ಮುಂದೆ ಪ್ರಮಾಣ. ಹೌದು, ನಿಮ್ಮಲ್ಲಿಗೆ ಮೊದಲು ಬರ್ತೇನೆ. ಹಾ, ಹೇಳಿ ಬರ್ತೇನೆ. ಹೇಳಿ, ನಾನು ರಿಪಬ್ಲಿಕ್ ನಿಮ್ಮಲ್ಲಿಗೆ ಬರುವುದು. ನಾನು ನೀರು ತಗೊಂಡು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋಗೆ ಬರ್ತೇನೆ ಅಂತ ಹೇಳಿ. ನಾನು ನೀರು ತಗೊಂಡು ರಿಪಬ್ಲಿಕ್ ಕನ್ನಡಕ್ಕೆ ಬರ್ತೇನೆ. ನಾನು ಬೆಂಗಳೂರಿಗೆ ನಿಮ್ಮ ಸ್ಟುಡಿಯೋಕ್ಕೆ ಬರ್ತೇನೆ. ಓಕೆ, ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೆಲ್ಲೂ ಆಗಲ್ಲ, ನಿಮ್ಮ ಸ್ಟುಡಿಯೋಕ್ಕೆ ಬರುವುದು. ಫಸ್ಟ್ ಬರೋದೇ ಅಲ್ಲೇಯ. ಮೊನ್ನೆ ನಮ್ಮ ಒಬ್ರು ಹುಡುಗಿ ಬಂದಿದ್ರು, ಅಂಕಿತಾ ಅಂತ. ಹಾ, ನೆನಪಿದ್ಯಾ? ಅವರು ಚೆನ್ನಾಗಿ ಮಾಡಿದ್ರು. ಹಾ, ಹೌದೌದು, ನೆನಪಿದೆ. ಅವರಿಗೆ ಸಿರ್ಸಿ ಜಾತ್ರೆಗೆ ನೀರು ಕೊಟ್ಟು ಆ ಅಧಿಕಾರಿಗಳು ಮೇಡಮ್ನಿಗೆಲ್ಲ ಅಗಲಿಸಿಬಿಟ್ಟಾರೆ. ಹಾ, ಈಗಲೂ ನಿಮಗೆ ಏನು ಸಹಾಯ ಬೇಡವಾ? ಈಗಲೂ ನಿಮ್ಗೇನು ಸಹಾಯ ಬೇಡವಾ? ಈಗ ನಾ ಯಾರಿಗಾರು 2 ಜನರಿಗೆ ಕರ್ಕೊಳ್ತೇನೆ. 2 ಜನರು ತಗೊಂಡು ಮಾಡ್ತೇನೆ, ಬೇಗ ಮಾಡ್ತೇನೆ. ಈಗ ನಮಗೆ ಬಹಳ ಆಶ್ಚರ್ಯ ಆಗಿದ್ದಮ್ಮ. ಈಗ ಬೇಗ ಮಾಡ್ತೇನೆ. 1 ವಾರ ಅನ್ನಲ್ಲ. ಹಾ, ಬೇಗ ಮಾಡ್ತೀರಾ? ಹಲೋ, ನೀವೇನಾದ್ರೂ ಊಟ ಗೀಟ ಏನಾದ್ರು ತಿಂದ್ರಾ? ಇಲ್ಲೋ, ಕೇಳಿಸ್ತಾ ಇಲ್ಲ. ಈಗ ಮಾಡ್ತೇನೆ ಊಟವ. ನಮಗೆಲ್ಲ ಊಟ ಮಾಡ್ತೇನೆ ಈಗ ಊಟ. 2 ದಿನದಿಂದ ಊಟನೇ ಮಾಡಲಿಲ್ಲ, ಬೇಡ ಆಗೋಯ್ತು ಊಟ. ಊಟ ಮಾಡಿ ಕೆಲ್ಸಕ್ಕೆ ಬರ್ತೇನೆ ಈಗ ಮಧ್ಯಾಹ್ನ. ಮತ್ತೆ ಕೆಲ್ಸಕ್ಕೆ ಬರ್ತೀರಿ? ಹೌದು, ಈಗಲೂ ದುಡ್ಡು ಬೇಡ? ಜೀವ ಇಲ್ಲೇ ಅದೇ. ಈಗಲೂ ದುಡ್ಡು ಬೇಡವಾ? ಜೀವ ಭಾವೆಲ್ಲ ಅದೇ. ಈಗಲೂ ದುಡ್ಡು ಬೇಡವಾ ನಿಮಗೆ ಕೆಲಸ ಮಾಡ್ಲಿಕ್ಕೆ? ಬೇಡ, ನಂಗೆ ದುಡ್ಡೇ ಬೇಡ. ನನಗೆ ನೀರು ಬೇಡ, ದುಡ್ಡು ಬೇಡ, ಎಂಥದ್ದು ಬೇಡ ನನಗೆ. ರಿಪಬ್ಲಿಕ್ ಕನ್ನಡಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ? ನನಗೆ ನೀವೆಲ್ಲ ಬೆಂಬಲಕ್ಕೆ ನಿಂತಿರಲ್ಲ, ತುಂಬ ಸಂತೋಷ. ಇವತ್ತು ಅನಂತಕುಮಾರ್ ಹೆಗಡೆ ಅವರು ಬಂದು ನನಗೆ ಅನುವು ಮಾಡಿಕೊಟ್ರಲ್ಲ, ನನಗೆ ಆನೆ ಬಲ ಬಂದಂಗೆ ಆಯಿತು. ಎಲ್ಲ ಕಷ್ಟ ದೂರ ಆಯಿತು. ಎಲ್ಲ ನಮ್ಮ ಓಣಿ ಜನ, ಸಂಘ ಸಂಘಟನೆಗಳು ಎಲ್ಲರೂ ನನ್ನ ಬೆನ್ನಿಗೆ ನಿಂತರಲ್ಲ. ಈಗ ನಮ್ಮ ಕಷ್ಟ ದೂರ ಆಯಿತು. ನನಗೆ ತೆಗಿಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಈಗ ಯಾರು ಕಿರಿಕಿರಿ ಇಲ್ಲ. ಈಗ ಅಂಕಿತಾ ಸ್ವಲ್ಪ ಮಾತಾಡ್ತಾರಂತೆ ನಿಮ್ಮ ಹತ್ರ. ಅಂಕಿತಾ, ಅಜ್ಜಿ ಹೇಗಿದ್ದೀರಾ? ಕೇಳಿಸಿದ್ರಂತೆ. ಅಜ್ಜಿ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಅಜ್ಜಿ, ಹಲೋ ಅಜ್ಜಿ, ನಾನ್ ಕೇಳಿಸ್ತಾ ಇದೆಯಾ? ಹಲೋ ಅಮ್ಮ, ಧ್ವನಿ ಕೇಳಿಸ್ತಾ ಇದೆಯಾ? ಅಮ್ಮ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ದಿವಿತ್ ಸ್ವಲ್ಪ ಅದು ಸರಿ ಮಾಡಿ, ಅಲ್ಲಿ ತನಕ ನಾನು ಮಾತಾಡ್ತೀನಿ. ಎಸ್ ವೀಕ್ಷಕರೇ, ಇದೇ ಅಂಕಿತಾ.
ಅಲ್ಲಿಗೆ ಪ್ರಥಮ ವರದಿಯನ್ನು ಅವರೇ ಮಾಡಿದ್ದು, ನಿರಂತರವಾಗಿದ್ದರು. ಅಲ್ಲಿ ಅವಕಾಶ ಸಿಕ್ಕಿದೆ ಅಂತ ಹೇಳುವಾಗ ವಾಪಸ್ ಬಂದಿದ್ದರು. ಆಮೇಲೆ ಅಂಕಿತಾ ಅವರು ರಜೆಯಲ್ಲಿದ್ದರು, ವೀಕ್ ಆಫಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಮುಚ್ಚಿದೆ ಅಂತ ಹೇಳಿದಾಗ ನಾವು ದಿವಿತನ್ನು ಕಳಿಸಿದ್ವಿ. ದಿವಿತನ್ನು ಕಳಿಸುವಂಥ ವೇಳೆ ಅಂಕಿತಾ ವೀಕ್ ಆಫ್ ಇದ್ದರೂ ಕೂಡ ಫೋನ್ ಮಾಡಿ ಹೇಳ್ತಾರೆ, ಸರ್ ನಾನೇ ಹೋಗ್ತೀನಿ ಅಂತೇಳಿ. ಬಟ್ ನಾವು ದಿವಿತನ್ನು ಕಳಿಸಿ ಆಗಿತ್ತು. ಈಗಲೂ ಕೂಡ ನಾವು ಅದಕ್ಕೆ ಇವ್ರಿಗೆ ಹೇಳಿದ್ರಂತೆ, ನಾನು ಸಿರ್ಸಿ ದೇವಿಗೆ ನೀರು ಕೊಟ್ಟ ನಂತರ ಫಸ್ಟ್ ನಿನಗೆ ನೀರು ಕೊಡೋದು ಅಂತೇಳಿ. ವೀಕ್ಷಕರೇ, ಒಂದಂತೂ ಭಾಳ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ನಿಮಗೆ. ಆ ತಾಯಿ ಯಾಕೆ ಗೊತ್ತಾ ನಮಗೆ ಭಾಳ ಆಶ್ಚರ್ಯ ಆಗಿದ್ದು, ಈ ಥರ ಬಾವಿ ತೋಡ್ತಾ ಇದ್ರು. ಏನಾದರೂ ಗೂಗಲ್ ಪೇ ಇದೆಯಾ ನಿಮ್ಮ ಬಳಿ, ಏನಾದರೂ ದುಡ್ಡು ಕಳಿಸ್ಲಾ ಜನರ ಹತ್ರ ಅಂದರೆ, ಯಾವ ದುಡ್ಡು ಬೇಡ, ನನಗೆ ನೀರೇ ಸಿಗಬೇಕು ಅಂತ ಹೇಳಿದರು. ಆಮೇಲೆ ಅವರ ಸೊಸೆ ಕೂಡ ಇದ್ದಾರೆ. ಆ ಸೊಸೆಯನ್ನು ಕೂಡ ಕರ್ಕೊಂಬರ್ಬೇಕು ನಾಡಿದ್ದು. ದಿವಿತ್ ಸೊಸೆನೂ ಬರಬೇಕು, ಅವರು ಬರಬೇಕು, ನೀರು ಬರುತ್ತೆ. ನಾನು ಖಂಡಿತವಾಗ್ಲೂ ಮಾತಾಡಿಸ್ತೀನಿ. ಈಗ ಎಲ್ಲ ಚಾನಲ್ಗಳು ಅದನ್ನು ತಗೊಳ್ತಾ ಇದ್ದಾರೆ, ನಮ್ಮ ಇಂಪ್ಯಾಕ್ಟ್ ಅಂತೇಳಿ. ನಾನು ಒಂದೇ ಅವರಿಗೆ ಕೇಳೋದಕ್ಕೆ ಇಷ್ಟಪಡೋದು, ಈಗಲೂ ನಿಮ್ಮ ರಿಪೋರ್ಟರ್ ಅಲ್ಲಿದ್ದಾರಾ? ಇಲ್ಲ, ಅವತ್ತು ಇಲ್ಲ, ಇವತ್ತು ಇರಲಿಲ್ಲ. ಎಸ್ ಅಂಕಿತಾ, ಅವತ್ತು ನೀವು ಹೋದಾಗ ಏನೆಲ್ಲ ಆಯ್ತಲ್ಲಿ? ಹೌದು ಸರ್, ನಾನು ಅವಾಗ ಹೋದಾಗ ಅವ್ರು ಹೇಳ್ತಾ ಇದ್ರು, ಅಳ್ಕೋತಾ ಹೇಳ್ತಾ ಇದ್ರು. ಆ ಟೀಚರ್ಗೂ ಕೂಡ ಬೆದರಿಸ್ತಾ ಇದ್ರು. ಆಮೇಲೆ ಆ ಟೀಚರು ಕೂಡ ನಾನು ಕೇಳಬೇಕಾದ್ರೆ ಅಳ್ತಾ ಇದ್ರು ಅವರು, ಮೇಡಮ್ ಈ ಥರ ಮಾನಸಿಕವಾಗಿ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಅಂತ ಹೇಳಿ. ಆಮೇಲೆ ಆ ಅಜ್ಜಿ ಬಂದು ಈ ಥರ ಮಾಡ್ತಾ ಇದ್ದಾರೆ, ಅವ್ರ ಸೊಸೆ ಬಂದು ಕೂಡ ಹೇಳ್ತಾ ಇದ್ರು. ಆಮೇಲೆ ಅಧಿಕಾರಿ ಹುಲಿಗೆಮ್ಮ ಅವ್ರು ಬಂದರು. ಅವರು ಹೋಗೋ ತನಕ ನಾನು ಕೂಡ ಬಿಡಲಿಲ್ಲ. ನೀವು ಆ ಬಾವಿ ತೋಡಕ್ಕೆ ಅವಕಾಶ ಕೊಡಬೇಕು, ಇಲ್ಲಾಂದರೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿದೆ. ಅವರು ಇಲ್ಲ, ನಂದು ಆಗೋದಿಲ್ಲ ಅಂತ ಹೇಳಿ ಹಾಗೆ ಹೊರಟರು. ಆಮೇಲೆ ಏನಂತ ಅಂದರು, ಓಕೆ ಅವಕಾಶ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಾದ್ಮೇಲೆ ಅಜ್ಜಿಗೂ ಫುಲ್ ಖುಷಿ ಆಯಿತು. ಆಮೇಲೆ ಎಲ್ಲರೂ ಬಾವಿ ತೋಡಕ್ಕೆ ಅವಕಾಶ ಕೊಟ್ಟರು. ಆಮೇಲೆ ಶ್ರೀನಿವಾಸ್ ಹೆಬ್ಬಾರ್ ಸರ್ ಬಂದು ಕಂಪೌಂಡ್ ಕಟ್ಸ್ಕೊಟ್ರು. ಅದೇ ರೀತಿಯಾಗಿ ರೋಡನ್ನು ಕೂಡ ಸರಿ ಮಾಡಿಕೊಟ್ರು. ಆಮೇಲೆ ಅಜ್ಜಿಗೂ ಫುಲ್ ಖುಷಿಯಾಗಿ ಅವ್ರು ನಂಗೆ ಮನೆಗೆ ಕರ್ಕೊಂಡು ಹೋಗಿ, ಮೇಡಮ್ ನಿಮಗೆ ತುಂಬ ಖುಷಿ ಆಯಿತು, ನೆಕ್ಸ್ಟ್ ಟೈಮ್ ಶಿರ್ಸಿ ಮಾರಿಕಾಂಬಾ ಜಾತ್ರೆ ಇದೆ, ಜಾತ್ರೆ ಮುಗಿದ್ದು ಆ ದೇವಿಗೆ ನೀರನ್ನು ಅರ್ಪಿಸಾದ್ಮೇಲೆ ನಿಮಗೆ ಫಸ್ಟ್ ನಾನು ಕುಡಿಯಕ್ಕೆ ನೀರು ಕೊಡ್ತೀನಿ ಅಂತ ಕೂಡ ಹೇಳಿದರು. ಈಗ ನಾನು ಬ್ರೇಕ್ ತಗೋತೀನಿ. ಬ್ರೇಕ್ ಆದ ನಂತರ ಅವತ್ತು ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು ಅಂಕಿತಾ, ಗೌರಿ ನಾಯಕ್ ಅವರ ಜೊತೆ ನಿಂತು